ಇವತ್ತು ರಾಜ್ಯದಲ್ಲಿ ಶಾಂತಿ ಭಂಗ ಆಗ್ತಾಯಿದೆ, ಶಾಂತಿ ಕದಡ್ತಾ ಇದೆ. ಯಾಕಂತ ಹೇಳಿದ್ರೆ RSS ಅವರು ಇವತ್ತು ಪಥಸಂಚಲನ ಕಾರ್ಯಕ್ರಮ ಅಂತ ಏನು ಸ್ಟಾರ್ಟ್ ಮಾಡಿದ್ರೋ ಅದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲೂ ಗಲಾಟೆಗಳಾಗ್ತಾ ಇರಲಿಲ್ಲ, ಶಾಂತಿಯಿಂದ ನಡ್ಕೊಂಡು ಹೋಗ್ತಾಯಿತ್ತು. ಇವತ್ತು ಇವರು ಪಥಸಂಚಲನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಂದಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿವೆ, ವಾದ ವಿವಾದಗಳು ಸ್ಟಾರ್ಟ್ ಆಗಿದೆ, ಜಾತಿಗಳ ಮಧ್ಯೆ ಘರ್ಷಣೆಗಳು ಸ್ಟಾರ್ಟ್ ಆಗ್ತಾಯಿದೆ. ಹಂಗಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು RSS ಮಾಡ್ತಾ ಇರೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ದೇಶ ಕಟ್ತೀವಿ, ದೇಶ ಕಟ್ಟೋದಕ್ಕೆ ನಮ್ಮ RSS ದೇಶ ಕಟ್ತಾ ಇದ್ದೀವಿ ಅಂತಾರೆ. ಏನು ದೇಶ ಕಟ್ಟೋದು? ಇವತ್ತು ದೇಶ ನಮ್ಮ ರಾಷ್ಟ್ರೀಯ ಧ್ವಜವನ್ನೇ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ, ರಾಷ್ಟ್ರೀಯ ಧ್ವಜವನ್ನು ಇವ್ರ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಅಸಹಾಯ ಪಡ್ತಾ ಇದ್ದಾರಲ್ಲ, ಇವರು ದೇಶ ಕಟ್ಟೋದು ಹೆಂಗೆ? ಯಾವ ರೀತಿ ಇವರು ದೇಶ ಕಟ್ತಾರೆ? ದೇಶದ ಒಂದು ಧ್ವಜವನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇವರು ದೇಶ ಕಟ್ಟೋದು ಯಾವ ರೀತಿ? ಇವರು ದೇಶ ಕಟ್ಟೋದು ಜಾತಿಗಳ ಮಧ್ಯೆ ಎತ್ತುಗಟ್ಟೋದು, ದಂಡೆಗಳು ಹಿಡ್ಕೊಂಡು ಪಥಸಂಚಲನ ಮಾಡಿ. ಇವತ್ತು ದಂಡೆಗಳು ಹಿಡ್ಕೋಬೇಕಾಗಿರೋದು ಕಾನೂನು ಕಾಪಾಡೋ ಪೊಲೀಸ್ ಅಧಿಕಾರಿಗಳು. ಮತ್ತು ಆಗಿನ ಕಾಲದಲ್ಲಿ ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸರ್ಕಾರ ಒಂದು ತೋಟಿ ಅನ್ನೋದನ್ನ ನೇಮಿಸಿದ್ರು. ಆ ತೋಟಿ ದೊಣ್ಣೆ ಹಿಡ್ಕೊಂಡು ಸಾರ್ತಾಯಿದ್ರು, ಆ ಊರನ್ನ ಕಾಪಾಡ್ತಾಯಿದ್ರು. ಆ ಕೆಲಸ ಇವ್ರಿಗೇನು ಬೇಕು? RSSಗೆ ದೊಣ್ಣೆ ಹಿಡ್ಕೊಂಡು ಇಲ್ದಿದ್ದು ಎಲ್ಲ ಸೃಷ್ಟಿ ಮಾಡಿ ಈ ರಾಜ್ಯದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿ ಜಾತಿಗಳ ಮಧ್ಯೆ ಬೀಜ ಬಿತ್ತಿ ಇವತ್ತು ಶಾಂತಿಯನ್ನು ಕದಡಿಸ್ತಾ ಇದ್ದಾರೆ. ಶಾಂತಿಯುತವಾದ ಈ ದೇಶವನ್ನು, ಈ ರಾಜ್ಯವನ್ನು ಇವತ್ತು ಅಲ್ಲೋಲ ಕೊಲ್ಲೋಲ ಮಾಡೋ ರೀತಿಗೆ ಇವರು ತಂದು ಒಡ್ತಾ ಇದ್ದಾರೆ. ಮತ್ತು ಸಂವಿಧಾನವನ್ನು ಪೂರ್ತಿ ಇವರು ವಿರೋಧ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಏನು ಗೌರವ ಕೊಡ್ತಾ ಇದ್ದಾರೆ ಇವರು? ಸಂವಿಧಾನದಲ್ಲಿ ಇದೆಯಾ ದೊಣ್ಣೆ ಹಿಡ್ಕೊಂಡು ಇವರು ಬೀದಿ ಓಡಾಡ್ರಿ ಅಂತ? ಸಂವಿಧಾನದಲ್ಲಿ ಕಾಪಾಡಬೇಕಂದ್ರೆ ಶಿಸ್ತಾಗಿ ನೀವು ರಾಷ್ಟ್ರೀಯ ಧ್ವಜವನ್ನು ಹಿಡ್ಕೊಳ್ಳಿ, ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ನೀವು ಮಾಡಿ, ನಾವು ಗೌರವ ಕೊಡ್ತೀವಿ. ನೀವು ಅದನ್ನೇ ವಿರೋಧ ಮಾಡಿದಾಗ ನೀವು ಯಾರಿಗೆ ಗೌರವ ಕೊಡ್ತಾ ಇದ್ದೀರಾ? ಹಂಗಾಗಿ ಇವತ್ತು RSS ಏನು ಇವತ್ತು ದೊಣ್ಣೆ ಹಿಡ್ಕೊಂಡು ಪಥಸಂಚಲನ ಮಾಡ್ತಾ ಇದೆ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಆ ಪ್ರವೃತ್ತಿಯನ್ನು RSS ಬಿಡಬೇಕು. ದೇಶವನ್ನು ನೀವು ದೇಶಕ್ಕೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದಾದರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಇದು ಮಾಡಿ, ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಳ್ಳಿ. ಈ ಸಂವಿಧಾನಕ್ಕೆ ನೀವು ಗೌರವ ಕೊಡೋರಾದರೆ ಸಂವಿಧಾನ ಪೀಠಿಗೆ ಗೌರವ ಕೊಟ್ಟು ಅದನ್ನ ಹಿಡ್ಕೊಂಡು ನೀವು ಪಥಸಂಚಲನ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಹಂಗಾಗಿ ಇವತ್ತು ನೀವು ಮಾಡ್ತಾ ಇರೋ ಪ್ರವೃತ್ತಿನ ನಾವು ಪತ್ರಿಕಾಗೋಷ್ಠಿಯಿಂದ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ನೀವು ಮುಂದೆ ಇನ್ನೇನಾದರೂ ಇದೇ ರೀತಿ ಮಾಡಿದ್ರೆ ನಾವು ಅದಕ್ಕೆ ವಿರುದ್ಧವಾಗಿ ನಾವು ನಿಮ್ಮ RSS ವಿರುದ್ಧವಾಗಿ ನಾವು ಎಲ್ಲ ಸಂಘಟನೆಗಳು ಏನಿವತ್ತು ಸಂವಿಧಾನಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತಾ ಇದೆ, ರಾಷ್ಟ್ರ ಧ್ವಜಕ್ಕೆ ಯಾವ ಸಂಘಟನೆಗಳು ಗೌರವ ಕೊಡ್ತವೆ, ಅವರೆಲ್ಲ ನಿಮ್ಮ ವಿರುದ್ಧ ನಾವು ನಿಂತ್ಕೋಬೇಕಾಗ್ತದೆ. ಹೋರಾಟದ ಮೂಲಕ ನಿಂತ್ಕೊಂಡು ನಿಮ್ಮ ಪಾಠ ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.